ಪ್ರಶ್ನೆ 1. ಪಿಎಫ್ಬಿಆರ್ ರಿಯಾಕ್ಟರ್ ಅನ್ನು ತಂಪಾಗಿಸಲು ಯಾವ ವಿಶೇಷ ಲೋಹ ದ್ರವ ಬಳಸಲಾಗಿದೆ? ಉತ್ತರ: ದ್ರವ ಸೋಡಿಯಂ. ಪ್ರಶ್ನೆ 2. ಪಿಎಫ್ಬಿಆರ್ ಅನ್ನು ಫಾಸ್ಟ್ ಬ್ರೇಡರ್ ಎಂದು ಕರೆಯಲು ಕಾರಣ ಏನು? ಉತ್ತರ: ಬಳಸಿದ್ದಕ್ಕಿಂತ ಹೆಚ್ಚು ಇಂಧನ ತಯಾರಿಸುತ್ತದೆ. ಪ್ರಶ್ನೆ 3. ಪಿಎಫ್ಬಿಆರ್ ರಿಯಾಕ್ಟರ್ನಲ್ಲಿ ಉತ್ಪತ್ತಿಯಾಗುವ ಹೊಸ ಪರಮಾಣು ಇಂಧನ ಯಾವುದು? ಉತ್ತರ: ಪ್ಲುಟೋನಿಯಂ 239. ಪ್ರಶ್ನೆ 4. ಪಿಎಫ್ಬಿಆರ್ ನಿರ್ಮಾಣಕ್ಕೆ ಭಾರತ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿತು? ಉತ್ತರ: 20ಕ್ಕೂ ಹೆಚ್ಚು ವರ್ಷ. ಪ್ರಶ್ನೆ 5. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ವಾಣಿಜ್ಯ ಮಟ್ಟದಲ್ಲಿ ಹೊಂದಿರುವ ಏಕೈಕ ಇತರ ದೇಶ ಯಾವುದು? ಉತ್ತರ: ರಷ್ಯಾ. ಪ್ರಶ್ನೆ 6. ಭಾರತದ ಪರಮಾಣು ಕಾರ್ಯಕ್ರಮದ 3ನೇ ಹಂತದಲ್ಲಿ ಇಂಧನವಾಗಿ ಬಳಸಲಿರುವ ಥೋರಿಯಂ ನಿಕ್ಷೇಪಗಳಲ್ಲಿ ಭಾರತದ ಸ್ಥಾನ ಯಾವುದು? ಉತ್ತರ: ವಿಶ್ವದಲ್ಲೇ 2ನೇ ಅತಿ ದೊಡ್ಡ. ಪ್ರಶ್ನೆ 7. ಪಿಎಫ್ಬಿಆರ್ ರಿಯಾಕ್ಟರ್ ಯಾವ ರೀತಿ ಪರಿಸರ ಸ್ನೇಹಿ? ಉತ್ತರ: ಶೂನ್ಯ ಕಾರ್ಬನ್ ವಿದ್ಯುತ್. ಪ್ರಶ್ನೆ 8. ಪಿಎಫ್ಬಿಆರ್ ಕ್ರಿಟಿಕ್ಯಾಲಿಟಿ ಸಾಧಿಸಿದ ದಿನ ನಿಖರ ಸಮಯ ಯಾವುದು? ಉತ್ತರ: ಏಪ್ರಿಲ್ 6, 2026 ರಾತ್ರಿ 8:25. ಪ್ರಶ್ನೆ 9. ಪಿಎಫ್ಬಿಆರ್ ಅಂದರೆ ಕನ್ನಡದಲ್ಲಿ ಏನು ಎಂದರ್ಥ? ಉತ್ತರ: ಪ್ರಾಯೋಗಿಕ ವೇಗದ ಸಂತಾನೋತ್ಪತ್ತಿ ರಿಯಾಕ್ಟರ್. ಪ್ರಶ್ನೆ 10. ಪಿಎಫ್ಬಿಆರ್ ಯಶಸ್ಸಿನಿಂದ ಭಾರತ ಭವಿಷ್ಯದಲ್ಲಿ ಎಷ್ಟು ವರ್ಷ ವಿದ್ಯುತ್ ಉತ್ಪಾದಿಸಬಹುದು? ಈ ಪ್ರಶ್ನೆಯ ಉತ್ತರವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.